ಇದೊಂದು 3ನೇ ಸಿನಿಮಾ, ಅದಕ್ಕೆ 3 ಸಲ ಎಂಟ್ರಿ ತಗೊಂಡೆ ಸ್ಟೇಜ್ ಮೇಲೆ. ಸೊ ಇದು ಫೈನಲ್ ಎಂಟ್ರಿ. ಇವಾಗ ಈ ಸಿನಿಮಾ ಆದ್ಮೇಲೆ 4th ಎಂಟ್ರಿಗೆ ಬರ್ತೀನಿ. ಸೊ ಟೀಸರ್ ನೋಡಿದ್ವಲ್ಲ ಸರ್, ಹರ್ಕ್ಯುಲಸ್ ಅಂದ್ರೆ ಬಂದು ಒಬ್ಬ ಲೋನ್ ವಾರಿಯರ್. ಅವನು ಹೂ ವಾಸ್ ನೆವರ್ ಲಾಸ್ ದ ಬ್ಯಾಟಲ್, ಅಂದ್ರೆ ಅವ್ನು ಇನ್ನೊಬ್ಬರಿಗೋಸ್ಕರ ಯುದ್ಧ ಮಾಡ್ತಾನೆ ಬಟ್ ಯಾವತ್ತೂ ಸೋಲಲ್ಲ ಅನ್ನೋದು ಒಂದು ಹರ್ಕ್ಯುಲಸ್ ಅನ್ನೋದು ಒಂದು ಹಿಸ್ಟ್ರಿಯಲ್ಲಿ ಇದೆ. ನಾಟ್ ಸೈಕಲ್ ಅಲ್ಲ ಅದು. ಡೆಫಿನೆಟ್ಲಿ ಪ್ರತಿಯೊಬ್ರು ಲೈಫಲ್ಲೂ ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ. ಹಂಗೇನೆ ಪ್ರತಿಯೊಬ್ರು ಲೈಫಲ್ಲೂ ಒಬ್ಬ ಹರ್ಕ್ಯುಲಸ್ ಇರ್ತಾರೆ. ಸೊ ನೀವು ಸಿನಿಮಾದಲ್ಲಿ ನೋಡಿ ಗೊತ್ತಾಗ್ತಾ ಯಾರು ಹರ್ಕ್ಯುಲಸ್, ಏನ್ ಹರ್ಕ್ಯುಲಸ್ ಅಂತ. ಸಾಕಾ ಸರ್ ತಯಾರಿ? ಸರ್ ನಮ್ಮ ಡೈರೆಕ್ಟರ್ ಏನಂತ ಹೇಳ್ತಾರೆ, ಎಲ್ಲ ತಯಾರಿ ಮಾಡಿದ್ವಿ. ಬೇಸಿಕಲಿ ಆರ್ಗ್ಯಾನಿಕ್ ಆಗಿದೆ ಸರ್. ಅಂದ್ರೆ ಎವ್ರಿ ಸೀನ್, ಎವ್ರಿ ವರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂಡ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಇದು ನಾರ್ಮಲ್ ಆಗಂತೂ ಇರೋಲ್ಲ ಸರ್, ಡೆಫಿನೆಟ್ಲಿ. ವಿರಾಟ್ 3ನೇ ಸಿನಿಮಾ 2 ಅವರ್ ಕಾಯ್ತಿದ್ದೀರ ಎಲ್ಲರಿಗೂ. ಯಾರು ಹೇಳಿದ್ದು ಸರ್? ನಾವೇ ಸರ್, ನಾವಿಲ್ಲೇ ಇದ್ವಿ, ರೆಂಡ್ರಿಂಗ್ ಮಾಡ್ತಾ ಇದ್ವಿ. ಅದು ಇವಾಗ ಚೆನ್ನಾಗಿ ಬರ್ಲಿಲ್ವಾ ಸರ್? ಯಾರು ಕೇಳಿದ್ದು? ಇಲ್ಲ, ಓಕೆ ಸರ್. ಇವಾಗ ಚೆನ್ನಾಗಿ ಕಾಣಿಸ್ತಲ್ಲ ಸರ್? ಅದ್ರ ಸೌಂಡ್ ಒಂಚೂರು ಕೆಲಸ ಇತ್ತು ಸರ್. ಯಾಕಂದ್ರೆ ಮೇನ್ ಏನಕ್ಕಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ನನ್ಗಿಂತ ಪೋಸ್ಟರ್ಗಿಂತ ಮೇನ್ ಈವೆಂಟ್ ಒಂದು ಆದಿ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅಂಡ್ 100% ಹೇಳ್ತೀನಿ, ಈಸ್ ಒನ್ ಆಫ್ ದಿ ವಾಚ್ ಔಟ್ ನೇಮ್ ಇನ್ ದ ಇಂಡಸ್ಟ್ರಿ ಆಗೇ ಆಗ್ತಾರೆ. ಅಂಡ್ ಆ ದಿನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನನ್ನ ಮುದ್ದು ತಮ್ಮ ಅವನು ಅದೇ ಪ್ರೀತಿಯಿಂದ ಈ ಸಿನಿಮಾಗೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾನೆ ಸರ್. ನಾನು ಅವ್ನಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆದಿ ಹರಿ ಅಂದ್ರೆ ADIHIR 7 ಅಕ್ಷರ. ಸೊ 7 ಸ್ವರ ತರ ನಿಮ್ಮಪ್ಪ ಹೆಸರಿಟ್ಟಿದ್ದಾರೆ. ಸೊ ಹುಟ್ಟನೆ ನಿಂಗೆ ಸಂಗೀತ ಹೊಂದಿದೆ ಅಂತ ಅವನು. ಬಟ್ ಏನು ಗೊತ್ತಿಲ್ಲ ಅನ್ಕೊಂಡೇನೆ. ತುಂಬಾ ಪ್ರೀತಿಯಿಂದ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾನೆ. ಸೊ ಎಂಟೈರ್ ಟೀಮ್ ಅಷ್ಟೇ. ಈವನ್ ಕರುಣಾಕರ್ ಸರ್ ಆಗಿರ್ಬೋದು, ಸುರೇಶ್ ಸರ್ ಆಗಿರ್ಬೋದು, ಅಂಡ್ ಗುರುರಾಜ್ ಕುಲಕರ್ಣಿ ಸರ್ ಆಗಿರ್ಬೋದು, ಅಂಡ್ ನಮ್ಮ ದೀಪು ಸರ್ ಆಗಿರ್ಬೋದು, ಅಂಡ್ ರವಿ ಸಂತೈಗೂರ್ ಸರ್ ಆಗಿರ್ಬೋದು, ಎಂಟೈರ್ ಟೀಮ್. ಯಾರು ಬರ್ತಿದ್ರೆ ಸಾರಿ. ಅಷ್ಟೇ ಅಲ್ಲ, ನಿಮ್ಮ ಗೆಟಪ್ ಬಗ್ಗೆ ಹೇಳಿ. ಗೆಟಪ್ ಸರ್, ಅಂದ್ರೆ ಈಗ ಇದು ನೋಡಿದ್ರಲ್ಲ ಸರ್, ಯೂಶುವಲಿ ಒಂದ್ ಚಿಕ್ಕ ಕತೆ ಹೇಳ್ತೀನಿ. ಕತೆ ಕೇಳ್ತಾ ಇದ್ರಲ್ಲ ಸರ್ ನೀವು? ಇಲ್ಲ, ಓಕೆ. ರಾಜರ ಕಾಲದಲ್ಲಿ ಯಾರೋ ತಾಳೆಗರಿನ ಅಂತ ಲೈಕ್ ಓದಕ್ ಲೆಟರ್ ಬರ್ತಿತ್ತಲ್ಲ, ಅಲ್ಲೇನೋ ಬರೀತಾ ಇದಾರೆ ಕಳ್ಸೋದಿಕ್ಕೆ. ಅದಾದ್ಮೇಲೆ 90s ಜನರೇಷನ್ ಬಂತು, ಯಾಹುಲ್ ಟೈಪ್ ಮಾಡ್ತಾ ಇದಾರೆ. ಅದಾದ್ಮೇಲೆ ಮಿಲೇನಿಯಲ್ಸ್ ಅಂದ್ರೆ 2000 ಜನರೇಷನ್ಸ್ ಬಂತು, ಗೂಗಲ್ ಅಲ್ಲಿ ಟೈಪ್ ಮಾಡ್ತಾ ಇದಾರೆ. ಇವಾಗ ಜೆನ್ಸಿ ಕಿಡ್ಸ್, ಸೊ ಇವರೆಲ್ಲ ಚಾಟ್ GPT ಮತ್ತೆ ಜೆಮಿನಿಲ್ ಟೈಪ್ ಮಾಡ್ತಾ ಇದಾರೆ. ಇದಾದ್ಮೇಲೆ ಫ್ಯೂಚರ್ ಅಲ್ಲಿ ಬರೋ ಎಷ್ಟು ಹೈಯರ್ ಲೆವೆಲ್ ಟೆಕ್ನಾಲಜಿ ಜನರೇಷನ್ ಅವತ್ತಿಗೆ ಸರ್ಚ್ ಬಾರಲ್ಲಿ ಟೈಪ್ ಮಾಡ್ತಾ ಇದಾರೆ. ಏನಂತ ಎಲ್ರು ನೋಡ್ತಿದಾರೆ ಅಂದ್ರೆ, ದ ಮೋಸ್ಟ್ ಈಗೋಯಿಸ್ಟಿಕ್ ಪರ್ಸನ್ ಹೂ ಹ್ಯಾಸ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್ ಅಂತ. ಅಂದ್ರೆ ಈಗೋಯಿಸ್ಟಿಕ್ ಪರ್ಸನ್ ಹಿಸ್ಟ್ರಿಯಲ್ಲಿ ಮತ್ತೆ ಫ್ಯೂಚರ್ ಅಲ್ಲಿ ಯಾರ್ ದ ಮೋಸ್ಟ್ ಈ ಭೂಮಿ ಮೇಲೆ ಹುಟ್ಟಿದವರು ಅಂತ ಇದೆ. ಎಲ್ರು ಎಂಟ್ರಿ ಕೊಟ್ರೆ ಈ ಹರ್ಕ್ಯುಲಸ್ ಫೋಟೋ ಬರುತ್ತೆ. ಸೊ ಅದು ಬೇಸಿಕ್ ಈ ಪೋಸ್ಟರ್ ಥೀಮ್ದು ಕಾನ್ಸೆಪ್ಟ್ ಸರ್. ಅಂದ್ರೆ ಹೀರೋ ಕ್ಯಾರೆಕ್ಟರೈಸೇಷನ್. ಪಾತ್ರ ಯಾವ ರೀತಿ ಪಾತ್ರ ಈಗ ಏನಲ್ಲ ಸರ್, ಇದೇ ತರ ಇರುತ್ತೆ. ಈಗೋಯಿಸ್ಟಿಕ್ ಹೆಂಗಿರುತ್ತೆ, ಇಟ್ಸ್ ಅ ಫೇಸ್ ಆಫ್ ಈಗೋ ಸರ್. ಸರ್ ಇಲ್ಲ ಅಂದ್ರೆ ಮೂವಿಯಲ್ಲಿ 2-3 ಶೇಡ್ ಇದೆ ಸರ್. ಅಂದ್ರೆ ಅದು ಹೇಳ್ತೀವಿ ಸರ್, ನಾವು ಫ್ಯೂಚರ್ ಹೇಳ್ತೀವಿ. ಬಟ್ ತುಂಬಾ ಡಿಫ್ರೆಂಟ್ ಅಂತೂ ಇದೆ ಸರ್, ಪಕ್ಕ. ಹಿಂದಿನ ಚಿತ್ರಗಳಿಗೂ ಈ ಚಿತ್ರಕ್ಕೂ ನಿಮ್ಮ ಪಾತ್ರದ ಹೇಗೆ ನಿಭಾಯಿಸ್ಕೊಂತ ಇರೋದು, ಪ್ಲಾನ್ ಮಾಡ್ಕೊಂಡಿದ್ದೀರಾ, ತಯಾರಿ ಆಗ್ತಾ ಇದೆ? ಬೇಸಿಕಲಿ ಸರ್, ನಾನೊಂದು ವೈಟ್ ಶೀಟ್ ತರ ಇದ್ರೆ ಡೈರೆಕ್ಟರ್ ಏನೇನು ಹೇಳ್ತಾರೆ ಆ ಥರ ಆಗಕ್ ಇಷ್ಟ. ಈ ಸಿನಿಮಾದಲ್ಲಿ ಇಷ್ಟು ದಿನ ಸ್ವೀಟ್ ಇದ್ದೆ, ಈ ಸಿನಿಮಾದಲ್ಲಿ ಪಕ್ಕ ಖಾರ ಆಗಿರ್ತೇನೆ ಸರ್. ಈ ಸಿನಿಮಾ ನಿಮ್ಮ ಲೈಫ್ ಜರ್ನಿಗೆ ಎಷ್ಟು ಸ್ಪೆಷಲ್ ವಿರಾಟ್? ತುಂಬಾ ಸ್ಪೆಷಲ್ ಸರ್. ಅಂದ್ರೆ 10 years ಆಯ್ತು ಸೀರಿಯಲ್ ಇಂದ ಇಲ್ಲಿವರೆಗೂ. ಈ ಸಿನಿಮಾ ಇಸ್ ವೆರಿ ಮೋಸ್ಟ್ ಸ್ಪೆಷಲ್. ಯಾಕಂತಂದ್ರೆ ಪ್ರತಿ ಸಿನಿಮಾನ ನಂಗೆ ಮಗು ತರಾನೆ. ಕಿಸ್ ಒಂದ್ ಮಗು, ರಾಯಲ್ ಒಂದ್ ಮಗು, ಇದು ಇವಾಗ ಹುಟ್ಟಬೇಕಾಗಿರೋ ಮಗು. ಸೊ ಯಾವಾಗ್ಲೂ ಅಮ್ಮಂದ್ರಿಗೆ ಹುಟ್ಟಿರೋ ಮಕ್ಳಿಗಿಂತ ಹುಟ್ಟಬೇಕಾಗಿರೋ ಮಗು ಮೇಲೆ ಜಾಸ್ತಿ ಪ್ರೀತಿ ಅಂತೆ. ಸೊ ಹಂಗೆ ಇವಾಗ ನನಗೆ ಹರ್ಕ್ಯುಲಸ್ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ಇಂಪಾರ್ಟೆನ್ಸ್ ಇದೆ. ಜೀವ ಬೇಕಾದ್ರೂ ಕೊಡ್ತೇನೆ ಸರ್ ಹರ್ಕ್ಯುಲಸ್ಗೋಸ್ಕರ.